ಶುಭೋದಯ, ಸುಪ್ರಭಾತ, ಶುಭ ಮುಂಜಾನೆ ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಆದರದ ಸ್ವಾಗತ. ನಾನು ನಿಮ್ಮ ಮನೆ ಮೇಷ್ಟ್ರು ಹಾಗೂ ಕನ್ನಡ ಉಪನ್ಯಾಸಕ ಚಂದ್ರಶೇಖರ. ಇವತ್ತು ಇನ್ನೊಂದು ವಿಶೇಷ ಪತ್ರಲೇಖನ ಪಾಠದೊಂದಿಗೆ ನಾನು ಬಂದಿದ್ದೇನೆ. ನನ್ನ ಉದ್ದೇಶ ಏನಂದರೆ ಎಷ್ಟು ಸಾಧ್ಯ ಇದೆ ಅಷ್ಟು ಚಿಕ್ಕದು ಮತ್ತು ಎಷ್ಟು ಸಾಧ್ಯ ಇದೆ ಅಷ್ಟು ನೇರವಾಗಿ ಪತ್ರವನ್ನು ಹೇಳೋಣ ಅಂಥೇಳಿ ನಾನು ಬಂದಿದ್ದೇನೆ. ನೋಡಿ, ಇದು ಕೇವಲ ಮಾದರಿ ಪತ್ರ ಆಗಿದೆ. ಇಲ್ಲಿ ಪ್ರಶ್ನೆ ಇಲ್ಲ, ಅರ್ಥ ಮಾಡಿಕೊಳ್ಳಿ. ಇಲ್ಲಿ ಪ್ರಶ್ನೆ ಇಲ್ಲ, ಕೇವಲ ಟೈಟಲ್ ಇದೆ, ತಲೆಬರ ಇದೆ. ಊರಿಗೆ ಒಂದು ಸುಸಜ್ಜಿತ ಗ್ರಂಥಾಲಯವನ್ನು ಕೋರಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಅಂತಷ್ಟೇ ಇದೆ. ಅಲ್ಲಿ ಪ್ರಶ್ನೆ ರೂಪದೊಳಗೆ ಏನಿರುತ್ತೆ ಅಂತಂದರೆ, ನಿಮ್ಮ ಹೆಸರು ವೀಣಾನು ಅಥವಾ ಸಂತೋಷ್ ಅಂತ ಇಟ್ಕೊಳ್ಳಿ, ಅಥವಾ ಮತ್ತೇನು ಇಟ್ಕೊಳ್ಳಿ. ಒಂದು ವೇಳೆ ಅವರು ಕೊಟ್ಟಿಲ್ಲ ಅಂತಂದ್ರೆ ಅಬಕ ಅಂತ ತಪ್ಪಲಾರದೆ ನಿಮ್ಮ ಹೆಸರು ಇಟ್ಕೊಳ್ಳಿ. ಒಂದು ವೇಳೆ ಅವರು ಊರ ಹೆಸರು ಕೊಟ್ಟಿದ್ರು, ನೀವು ಇಂಥ ಊರಿನ ನಿವಾಸಿಯಾಗಿದ್ರಿ ಅಂತಂದರೆ ಆ ಊರಿನ ಹೆಸರು ಕೂಡ ತಪ್ಪದೆ ನೀವು ಅಲ್ಲಿ ನಮೂದಿಸಬೇಕಾಗ್ತದೆ. ಇಲ್ಲೇನಂತಂದರೆ, ನಿಮ್ಮ ಊರಿಗೆ ಗ್ರಂಥಾಲಯ ಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಬರೀತಕ್ಕಂಥ ಪತ್ರ. ನೋಡಿ ವಿದ್ಯಾರ್ಥಿಗಳೇ, ಇದು ಕಚೇರಿ ಪತ್ರ ಆಗಿರುವುದರಿಂದ ಇಲ್ಲಿ ನಾವು ಕೆಲವೊಂದು ಸಂಗತಿಗಳನ್ನು ಸಂಕ್ಷಿಪ್ತವಾಗಿ ನಾನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾರು ಬರೆದಿದ್ದಾರೆ, ಯಾರಿಗೆ ಬರೆದಿದ್ದಾರೆ, ಯಾವ ದಿನಾಂಕದಂದು ಬರೆದಿದ್ದಾರೆ, ಹಾಗೂ ಯಾವ ಸ್ಥಳದಿಂದ ಬರೆದಿದ್ದಾರೆ, ಮತ್ತು ಏನಂತ ಸಂಬೋಧನೆ ಮಾಡಿದ್ದಾರೆ, ಹಾಗೂ ವಿಷಯ ಸರಿಯಾಗಿ ನಮೂದಿಸಲಾಗಿದೆ, ಪತ್ರದ ಒಡಲು ಹೇಗಿದೆ, ಈ ಪ್ರತಿಯೊಂದಕ್ಕೂ ಕೂಡ ಕನ್ಕ್ಲೂಷನ್ ಅಥವಾ ಉಪಸಂಹಾರ ಅಂತ ಹೇಳ್ತೇವಲ್ಲ, ಅದು ಹೇಗಿದೆ, ಈ ಎಲ್ಲ ಸಂಗತಿಗಳನ್ನು ನಾವು ಇಲ್ಲಿ ತಿಳಿದುಕೊಳ್ಬೇಕಾಗ್ತದೆ. ಎಲ್ಲಕ್ಕೂ ಸ್ವಲ್ಪ 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 ಅರ್ಧ ಅಂಕಗಳಿರ್ತವೆ. ಸಾಮಾನ್ಯವಾಗಿ ಪತ್ರದ ಒಡಲು ಅಂಥೇಳಿ ಏನು ಬರ್ತದೆ, ಅದಕ್ಕೆ 1 ಅಂಕ ಇರ್ತದೆ. ಒಟ್ಟಿಗೆ ನಿಮಗೆ 4ರಿಂದ 5 ಅಂಕಗಳಿರ್ತವೆ. ನೀವು ಸರಿಯಾಗಿ ಇದನ್ನು ತಿಳಿದುಕೊಂಡದ್ದೇ ಆದರೆ ಸುಲಭವಾಗಿ, ಅತ್ಯಂತ ಸರಳವಾಗಿ ನೀವು ಎಲ್ಲ ಅಂಕಗಳನ್ನು ಪಡೆಯಬಹುದು. ನೋಡಿ, ಈಗ ನಾನು ನೇರವಾಗಿ ಬರ್ತಾ ಇದ್ದೇನೆ. ಇಲ್ಲಿ ಯಾರಿಂದ ಪತ್ರ ಬರೆಯಲಾಗ್ತಾ ಇದೆ, ಯಾರಿಗೆ ಬರೆಯಲಾಗ್ತಾ ಇದೆ. ಪತ್ರ ಇವರಿಂದ ಬರೀಬೇಕು. ಫ್ರಾಮ್ ಅಂತೇಳಿ ಅಲ್ಲಿ ಇಂಗ್ಲೀಷ್ನಲ್ಲಿ ಬರೀತಿರಲಿಲ್ಲ. ಹಾಗೆ ಇಲ್ಲಿ ಅವರು ಒಂದು ವೇಳೆ ಕೊಟ್ಟಿದ್ರು ಅಂದ್ರೆ ಆ ಹೆಸರು ತಗೊಳ್ರಿ. ಇಲ್ಲ ಅಂತಂದ್ರೆ ನೀವಾಗಿಯೇ ನೀವು ಅಬಕ ಅಂತ ಇಟ್ಕೊಳ್ಳಿ. ಇಲ್ಲ ಅಂತಂದ್ರೆ ನಿಮ್ಮ ಹೆಸರು, ದಯವಿಟ್ಟು ಹೆಸರು ಆಗಲಿ, ನಿಮ್ಮ ಊರಿನ ಹೆಸರಾಗಲಿ ಅಥವಾ ನಿಮ್ಮ ಸಹಿ ಆಗಲಿ, ಎಲ್ಲಿಯೂ ಅದನ್ನು ನೀವು ನಮೂದಿಸಕೂಡದು. ಅದು ಮಾಲ್ ಪ್ರಾಕ್ಟೀಸ್ ಅಂತೇಳಿ ಆಗ್ತದೆ. ಕೆಲವೊಂದು ಸಲ ಭಾಳ ವಿಚಿತ್ರವಾದಂಥ ಸನ್ನಿವೇಶಗಳು ಕ್ರಿಯೇಟ್ ಆಗ್ತಿರ್ತವೆ. ಅಂದರೆ ನೀವು ಪರೀಕ್ಷಕರಿಗೆ ಹಿಂಟ್ ಕೊಡ್ತಾ ಇದ್ದೀರಿ ಅಂಥೇಳಿ ಅರ್ಥ ಆಗ್ತದೆ. ಅದಕ್ಕೆ ದಯವಿಟ್ಟು ಆ ಗೊಂದಲಕ್ಕೆ ನೀವು ಈಡಾಗಬಾರದು. ಅಂತಂದ್ರೆ ದಯವಿಟ್ಟು ನಿಮ್ಮ ನಿಜವಾದಂತಹ ಹೆಸರಾಗಲಿ, ನಿಮ್ಮ ನಿಜವಾದಂತಹ ಊರಾಗಲಿ ಅಥವಾ ನಿಮ್ಮ ನಿಜವಾದಂತಹ ಸಹಿ ಆಗಲಿ ಎಲ್ಲಿಯೂ ತಪ್ಪದೇ ಬಳಸಬಾರದು. ಈಗ ಯಾರಿಂದ ಪತ್ರ ಬರೆಯಲಾಗ್ತಾ ಇದೆ, ಇದು ಡಮಿ ಇದೆ. ಇದು ವೀಣಾ ಅಥವಾ ಸಂತೋಷ ಅಂತಕ್ಕಂಥವ್ರು ಪತ್ರ ಬರಿತಾ ಇದ್ದಾರೆ. ಇಂಗಳಗಿ ಅಂತಕ್ಕಂಥ ಒಂದು ಗ್ರಾಮ ಇದೆ. ಆ ಗ್ರಾಮದಿಂದ ಸಂತೋಷ ಅಥವಾ ವೀಣಾ ಬರೀತಕ್ಕಂಥ ಪತ್ರ. ಇದು ಎಲ್ಲಿ ಬರ್ತದೆ ಇಂಗಳಗಿ ಅಂದರೆ ಬಾದಾಮಿ ತಾಲೂಕು, ಬಾಗಲಕೋಟೆ ಜಿಲ್ಲೆಯೊಳಗೆ ಬರ್ತದೆ. ಇದೆಲ್ಲ ಡಮಿ ಇದೆ. ಇದು ಡೇಟ್ 1ನೇ ಜೂನ್ 2025. ಸಾಮಾನ್ಯವಾಗಿ ನಾನು ಎಲ್ಲ ಪತ್ರಗಳಲ್ಲಿ ಇದನ್ನೇ ಉಪಯೋಗಿಸ್ಕೊಂಡಿದ್ದೇನೆ. ಹೀಗಾಗಿ ಅದು ತಪ್ಪದೇ ದಿನಾಂಕ ಬರೀಬೇಕು. ಅಂದರೆ ಏನು, ನೀವು ಅದನ್ನು ಸರಿಯಾಗಿ ಪಾಲಿಸ್ತಾ ಇದ್ದೀರಿ ನಿಲ್ಲ ಅಂತ ನೋಡ್ತಾರೆ ಪರೀಕ್ಷೆ ಒಳಗೆ, ಅಷ್ಟೇ, ಮತ್ತೇನಿಲ್ಲ. ನಿಮ್ಮದು ಇಷ್ಟೇ ಮುಂದಿಂದು ಫ್ಯೂಚರ್ ಹಾಕಬೇಡ್ರಿ. ಒಮ್ಮಿನೊಮ್ಮೆ 2ನೇ ಡಿಸೆಂಬರ್ 2028 ಅಥವಾ 2030 ಹಿಂಗೆ ಫ್ಯೂಚರ್ದು ಹಾಕೋಬಾರದು. ಹಿಂದಿಂದು ಸ್ವಲ್ಪ ಹೆಚ್ಚು ಕಡಿಮೆ ಆದಿತ್ತು, ಆದ್ರೂ ಬೆಟರ್ ಪ್ರೆಸೆಂಟ್ ಡೇಟ್ ಹಾಕೊಳ್ಳೋದು. ನಾನು ಸ್ವಲ್ಪ ಲೇಟ್ ಮಾಡಿದ್ದೇನೆ. ಇದು ನೀವು ಬೇಕಾದ್ರೆ 2026 ಅಂಥೇಳಿ ನೀವು ತಿಳ್ಕೊಳ್ಳಬಹುದು. ಇದು ಸ್ಥಳ ಇಂಗಳಗಿ ಅಂತಕ್ಕಂಥದ್ದು, ಅಲ್ಲಿ ಬರೀಬೇಕು, ಸ್ಥಳ ಬರೀಬೇಕು, ಪ್ಲೇಸ್ ಫ್ರಮ್ ವೇರ್ ಯು ಆರ್ ರೈಟಿಂಗ್ ದ ಲೆಟರ್. ಯಾರಿಗೆ ಬರಿತಾ ಇದ್ದೀರಿ ಅಂಥೇಳಿ ಅವರೇ ಹೇಳಿದಾರಲ್ಲ, ಜಿಲ್ಲಾಧಿಕಾರಿಗಳಿಗೆ. ಟು ದ ಡಿವಿಷನಲ್ ಕಮಿಷನರ್ ಅಥವಾ ಡಿಸ್ಟ್ರಿಕ್ಟ್ ಕಮಿಷನರ್, ಹೌದಲ್ಲ, ಜಿಲ್ಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಕಚೇರಿ, ಬಾಗಲಕೋಟೆ ಜಿಲ್ಲೆ. ಅಡ್ರೆಸ್ಸಿಂಗ್ ನೀವು ಏನಂಥೇಳಿ ಸಂಬೋಧನೆ ಮಾಡ್ತಾ ಇದ್ದೀರಿ. ಯಾರೇ ಇರಲಿ, ಅಧಿಕಾರಿಗಳಿಗೆ ಅಥವಾ ಅಪರಿಚಿತ ನಿಮಗಿಂತ ದೊಡ್ಡ ವ್ಯಕ್ತಿಗಳಿಗೆ ಮಾನ್ಯರೇ ಅಂಥೇಳಿ ನೀವು ಮಾಡಬೇಕು. ಕೆಲವೊಂದು ಸಲ ಪರೀಕ್ಷೆಯೊಳಗೆ ಕೇಳ್ತಿರ್ತಾರೆ, ಭಾಳ ಜಾಣ್ಮೆ ಪ್ರಶ್ನೆ ಕೇಳ್ತಾರೆ. ಅಪರಿಚಿತರಿಗೆ ಪತ್ರವನ್ನು ಬರೆಯುವಾಗ ಏನೆಂದು ಸಂಬೋಧನೆ ಮಾಡುವಿರಿ? ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ, ಚಿಕ್ಕಪ್ಪ, ದೊಡ್ಡಪ್ಪ ಎಲ್ಲ ಗೊತ್ತಿರ್ತದೆ, ಗುರುಗಳಿಗೆ ಗೊತ್ತಿರ್ತದೆ, ಪ್ರಾಚಾರ್ಯರಿಗೆ ಗೊತ್ತಿರ್ತದೆ. ಅಪರಿಚಿತರಿಗೆ ಅಂತ ಅಂದ್ಕೊಳ್ಳೆ ಗಾಬರಿ ಬಿಡ್ತೇವೆ ನಾವು ಒಂದು ಸಲ. ಸಾಮಾನ್ಯವಾಗಿ ಅಪರಿಚಿತರಿಗೆ ಕ್ಷಮಿಸಿ, ಮಾನ್ಯರೇ ಅಂಥೇಳಿ ಪ್ರಯೋಗಿಸಬೇಕು. ಇನ್ನು ವಿಷಯ ಏನಪ್ಪ ಅಂತಂದ್ರೆ, ಊರಿಗೆ ಒಂದು ಸುಸಜ್ಜಿತವಾದ ಗ್ರಂಥಾಲಯವನ್ನು ಕೋರಿ ಪತ್ರ ಬರೆಯಬೇಕಾಗಿದೆ.
ವೀಣಾ ಅಥವಾ ಸಂತೋಷ್ ಎರಡೂ ಹೆಸರು ಉಪಯೋಗಿಸಬಾರ್ದು, ಒಂದನ್ನು ಮಾತ್ರ ಉಪಯೋಗಿಸಿ. ಆಗಿರ್ತಕ್ಕಂತಹ ನಾನು ಒಂದು ವೇಳೆ ಅವರು ಕೊಟ್ಟಿಲ್ಲ ಅಂದರೆ ಅ ಬ ಕ ಎಂಬ ನಾಮಧೇಯನಾಗಿರುವ ನಾನು ಅಂತೇಳಿ ಹೇಳಬೇಕು ನೀವು ಅಲ್ಲಿ. ಇಂಗಳಗಿ ಗ್ರಾಮದ ನಿವಾಸಿಯಾಗಿದ್ದು, ಅವರು ಒಂದು ವೇಳೆ ಊರ ಹೆಸರು ಕೊಟ್ಟಿದ್ದರೆ ಸರಿ, ಇಲ್ಲ ಅಂತಂದರೆ ಯಾವುದೋ ಒಂದು ಡಮ್ಮಿ ಊರ ಹೆಸರು ಹಾಕಬಹುದು. ನಮ್ಮ ಊರಿನ ಅಥವಾ ನಮ್ಮ ಗ್ರಾಮದಲ್ಲಿ ಒಂದು ಗ್ರಂಥಾಲಯವೂ ಇರುವುದಿಲ್ಲ. ನಮ್ಮ ಊರಿನಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು, ಓದುವ ಆಸಕ್ತಿ ಇರುವ ಮಹಿಳೆಯರು, ಪುರುಷರು ಎಲ್ಲರೂ ದಿನಪತ್ರಿಕೆಗಳಿಂದ ಹಿಡಿದು ಗ್ರಂಥಗಳನ್ನು ಓದಲು ನಗರದ ಗ್ರಂಥಾಲಯವನ್ನು ಆಶ್ರಯಿಸಬೇಕಾಗಿದೆ. ಇದರಿಂದ ತುಂಬ ತೊಂದರೆಯಾಗುತ್ತಿದೆ. ಆದ್ದರಿಂದ ತಾವುಗಳು ದಯಮಾಡಿ ನಮ್ಮ ಊರಿಗೆ ಒಂದು ಸುಸಜ್ಜಿತವಾದ ಗ್ರಂಥಾಲಯವನ್ನು ಆರಂಭಿಸಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಭಾಳ ಎಷ್ಟು ಅದ್ಭುತವಾಗಿದೆ ನೋಡ್ರಿ, ಎಷ್ಟು ಕ್ರಿಸ್ಪ್ ಆಗಿದೆ, ಎಷ್ಟು ನೇರವಾಗಿದೆ. ಏನು ಬೇಕು ಅದನ್ನು ಮಾತ್ರ ಇಲ್ಲಿ ಬೋಧನೆ ಮಾಡಲಾಗಿದೆ. ಕೊನೆಗೆ ಕನ್ಕ್ಲೂಷನ್ ವಂದನೆಗಳೊಂದಿಗೆ ಅಥವಾ ಧನ್ಯವಾದಗಳೊಂದಿಗೆ. ಹಾಗೂ ನಾವು ಇಲ್ಲಿ ತಮ್ಮ ವಿಶ್ವಾಸಿ ಅಂತಕ್ಕಂಥದ್ದು ತಪ್ಪದೆ ಬರೆಯಬೇಕು. ಇನ್ನು ಸಹಿ ಅಂತೇಳಿ ಬರೆಯಬೇಕು, ಹೊರತಾಗಿ ಸಹಿ ಮಾಡಬಾರದು. ಅಲ್ಲಿ ಮೇಲೆ ಯಾವ ಹೆಸರನ್ನು ನೀವು ವೀಣಾ ಅಂತ ಉಪಯೋಗಿಸಿದ್ದೀರಿ, ಒಂದು ವೇಳೆ ಇಲ್ಲಿ ಕೆಳಗಡೆಗೆ ವೀಣಾ ಅಂತನೇ, ಸಂತೋಷ್ ಅಂತ ಉಪಯೋಗಿಸಿದರೆ ಸಂತೋಷತ್ನೇ, ಅಥವಾ ನೀವು ಯಾವುದಾದ್ರೂ ಇನ್ನೊಂದು ಹೆಸರು ಇಟ್ಟುಕೊಂಡಿದ್ರೆ ಪರೀಕ್ಷೆಯಲ್ಲಿ ಆ ಹೆಸರು ಹೇಳಿಲ್ಲ ನಿಮ್ಗಂತಂದಾಗ ನೀವು ನಿಮ್ಮ ಚಾಯ್ಸ್ ಇಸ್ ಯುವರ್ಸ್, ಅವಾಗ ಬೆಟರ್ ಅ ಬ ಕ ಅಂತ ಇಟ್ಕೊಳ್ಳೋದು, ಇಲ್ಲಿ ಕೆಳಗಡೆಗೆ ಅ ಬ ಕ ಅಂತೇಳಿ ಬರೆಯುವುದು ಒಳ್ಳೆಯದು. ಈ ಪ್ರಕಾರವಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇಂತಹ ಅನೇಕ ವಿಷಯಗಳನ್ನು ಇಟ್ಕೊಂಡು ನೀವೇ ಪತ್ರವನ್ನು, ಮಾದರಿ ಪತ್ರಗಳನ್ನು ಬರೆದರೆ ತುಂಬ ಸೂಕ್ತ ಅಂತ ಹೇಳ್ತಾ ನಾನು ಇಲ್ಲಿಗೆ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋ ಪಾಠದಲ್ಲಿ ಭೇಟಿಯಾಗೋಣ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ, ತಪ್ಪದೆ ಬೆಲ್ ಐಕಾನನ್ನು ಒತ್ತಿ, ಹಾಗೂ ತಪ್ಪದೆ ಕಮೆಂಟ್ ಮಾಡಿದರೆ ನನಗೆ ತುಂಬ ಸಂತೋಷ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಪಾಠ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ತಾವು ಇದುವರೆಗೆ ನನ್ನೊಂದಿಗೆ ಸಮಯ ಕಳೆದಿದ್ದಕ್ಕಾಗಿ ಅಭಿನಂದನೆಗಳು.